ಜನ ರೀಸೆಂಟ್ ಆಗಿರೋ ಬಂದಿರೋ ರಿಪೋರ್ಟ್ ಪ್ರಕಾರ 4,500 ಮಿಲಿಯನರ್ಸ್ ಲಾಸ್ಟ್ ಇಯರ್ ದುಬೈಗೆ ಮೂವ್ ಆಗಿದ್ದಾರೆ. ಈ ನಂಬರ್ಸ್ ಪ್ರತಿ ವರ್ಷ ಹೆಚ್ಚಾಗ್ತಾ ಹೋಗ್ತಿದೆ. ಅಂಥದ್ದು ದುಬೈಯಲ್ಲಿ ಏನ್ ಸ್ಪೆಷಾಲಿಟಿ ಇದೆ? ಏನಕ್ಕೆ ತುಂಬಾ ಜನ ದುಬೈ ಅಂದ್ರೆ ಅಟ್ರಾಕ್ಟ್ ಆಗ್ತಿದ್ದಾರೆ? ವಿವೇಕ್, ನೀವು ಹೇಳಿರೋ ಪ್ರಕಾರನೇ ಪ್ರತಿ ವರ್ಷ ಮಿಲಿಯನರ್ಸ್ ಮೂವ್ ಆಗ್ತಿರೋಂಥದ್ದು ದುಬೈಗೆ ಹೆಚ್ಚಾಗ್ತಾನೆ ಇದೆ. ನಾಟ್ ಓನ್ಲಿ ಫ್ರಮ್ ಇಂಡಿಯಾ, ಡಿಫ್ರೆಂಟ್ ಕಂಟ್ರೀಸಿಂದ ಕೂಡ ಮಿಲಿಯನರ್ಸ್ಗಳು ಶಿಫ್ಟ್ ಆಗ್ತಿದ್ದಾರೆ. ಈವನ್ ಫ್ರಮ್ UK, USA, ಕ್ಯಾನಡಾ ಆಗಿರಲಿ ಮತ್ತು ರಷ್ಯನ್ಸ್ ಆಗಿರಲಿ ಎಲ್ಲರೂ ಮೂವ್ ಆಗ್ತಿದ್ದಾರೆ. ಏನಕ್ಕೆ ಅಂತ ಹೇಳಿದರೆ, ಮೇಯ್ನ್ ಒಂದು 4 ವಿಷಯ ಹೇಳಬೇಕಂತ ಹೇಳಿದರೆ, ಇಲ್ಲಿಯ ಗೌರ್ಮೆಂಟ್ ಅಥವಾ ಇಲ್ಲಾಂದರೆ ಶೇಖ್ಗಳ ವಿಷನ್ ಆಗಿರ್ಬೋದು. ಯಾಕಂತ ಹೇಳಿದರೆ ಇವರು ಯೋಚನೆ ಮಾಡುವಂಥದ್ದು 10-15 ವರ್ಷ ಮುಂಚೆ ಯಾವ ಥರ ಇರಬೇಕು, ಅಂದರೆ ಫ್ಯೂಚರ್ 15 ವರ್ಷ ಯಾವ ಥರ ಇರಬೇಕು ಅನ್ನೋಂಥ ಇವತ್ತು ಡಿಸೈಡ್ ಮಾಡ್ತಾರೆ. ನಮ್ಮ ಡಿಫ್ರೆಂಟ್ ಕಂಟ್ರೀಸಲ್ಲಿ, ಬೇರೆ ಕಂಟ್ರೀಸಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ನಾವು ನೆಕ್ಸ್ಟ್ ಇಯರ್ ಇಲ್ಲ ಅಂತ ಹೇಳಿದರೆ 2 ವರ್ಷ ಏನಾಗಬೇಕು ಅನ್ನೋ ಥರ ಆ ರೀತಿ ಪ್ಲ್ಯಾನ್ ಮಾಡ್ತಾರೆ. ಇನ್ನು ಕೆಲವೊಂದು ಕಂಟ್ರಿಯಲ್ಲಿ ಪಂಚವಾರ್ಷಿಕ ಯೋಜನೆ, ದಶವಾರ್ಷಿಕ ಯೋಜನೆ ಅಂತ ಯೋಜನೆಗಳು ಮಾತ್ರ ಪಾಸ್ ಆಗ್ತಾನೆ ಇರುತ್ತೆ. ಅದು ಯಾವತ್ತೂ ಜಾರಿಗೆ ಬರಲ್ಲ, ಅದು ಆಗೋದು ಕೂಡ ಇಲ್ಲ. ನಾನು ಕೂಡ ಈ ರೀತಿಯಾದಂಥ ಒಂದು ಯೋಜನೆಗಳನ್ನ ನಾನು ನೋಡಿದ್ದೀನಿ. ಇದುವರೆಗೂ ಅದು ಎಕ್ಸಿಕ್ಯೂಟ್ ಆಗಿರೋಂಥದ್ದು ನಾನು ನೋಡಿಲ್ಲ. ಇವಾಗ ಮಿಲಿಯನರ್ಸ್ ಅನ್ನೋಂಥದ್ದು ಇವಾಗ ದೊಡ್ಡ ಕಂಪನಿ ಓನರ್ಸ್ ಆಗಿರಲಿ, ಇಲ್ಲ ಅಂತ ಹೇಳಿದರೆ ರಿಚ್ ಶ್ರೀಮಂತರಾಗಿರಲಿ, ಏನಕ್ಕೆ ಮೂವ್ ಆಗ್ತಾರೆ ಅಂತ ಹೇಳಿದರೆ, ಇಲ್ಲಿಯ ಮೇನ್ ಅಟ್ರಾಕ್ಷನ್ ಅನ್ನುವಂಥದ್ದು ಟ್ಯಾಕ್ಸ್ ಫ್ರೀ ಅನ್ನೋಂಥದ್ದು. ಯಾವುದೇ ಒಂದು ರೀತಿಯಲ್ಲಿ ನಿಮಗೆ ಟ್ಯಾಕ್ಸ್ ಕೊಡೋ ಅವಶ್ಯಕತೆ ಇಲ್ಲ. ಇವಾಗ ಇನ್ಕಮ್ ಟ್ಯಾಕ್ಸ್ ಆಗಲಿ, ಇವಾಗ ಪ್ರಾಪರ್ಟಿ ಟ್ಯಾಕ್ಸ್ ಆಗಲಿ, ಪ್ರಾಪರ್ಟಿ ಗೇನ್ ಟ್ಯಾಕ್ಸ್ ಆಗಲಿ, ರೆಂಟಲ್ ಟ್ಯಾಕ್ಸ್, ಆ ಥರ ಯಾವುದೇ ಒಂದು ಟ್ಯಾಕ್ಸ್ನ ನಾವು ಕೊಡೋಂಗಿಲ್ಲ. ಅನ್ಲೆಸ್ ಅಂಡ್ ಅಂಟಿಲ್ ನೀವು ಇವಾಗ ಒಂದು ಕಂಪ್ನಿ ರನ್ ಮಾಡ್ತಿದ್ರೆ ಅಂದರೆ ಒಂದು 9% ಕಾರ್ಪೊರೇಟ್ ಟ್ಯಾಕ್ಸ್ ಅಂತ ನೀವು ಕೊಡಬೇಕಾಗುತ್ತೆ. ಅದು ಬಿಟ್ಟು ಬೇರೆ ಯಾವ ಟ್ಯಾಕ್ಸ್ ಕೂಡ ನೀವು ಕೊಡ್ತಾ ಇಲ್ಲ. ಬೇರೆ ಕಂಟ್ರೀಸಲ್ಲಿ ಏನಾಗ್ತಿದೆ ಅಂತ ಹೇಳಿದ್ರೆ, ನೀವು ದುಡಿಯುವಂಥ ಒಂದು ಇನ್ಕಮಲ್ಲಿ ನೀವು 35 to 45% ತನಕ ನೀವು ಗೌರ್ಮೆಂಟ್ಗೆ ಟ್ಯಾಕ್ಸ್ ಆಗಿ ಮತ್ತೆ ರಿಟರ್ನ್ ಕೊಡ್ತಿದ್ದೀರಾ. ಇನ್ನು ಕೆಲವೊಂದು ಕಂಟ್ರೀಸ್ಗಳು ಹಿಂದೆ ಬೀಳೋದು ಏನಕ್ಕೆ ಅಂತ ಹೇಳಿದರೆ, ಅಲ್ಲಿಯ ಕರಪ್ಷನ್ ಅನ್ನುವಂಥದ್ದು ಮೋಸ್ಟ್ ಆಫ್ ದ ಕಂಟ್ರೀಸಲ್ಲಿ ಇರುತ್ತೆ. ಇಲ್ಲಿ ಕರಪ್ಷನ್ ಅನ್ನುವಂಥದ್ದು ಕಂಪ್ಲೀಟ್ 100% ಇಲ್ಲ ಅಂತ ಹೇಳೋಕ್ಕಾಗಲ್ಲ, 99.9% ಕರಪ್ಷನ್ ಇಲ್ಲ ಅಂತ ಹೇಳ್ಬೋದು. ಯಾಕಂತ ಹೇಳಿದರೆ ಇಲ್ಲಿ ಹ್ಯೂಮನ್ ಡಿಪೆಂಡೆಂಟ್ ಆಗಿರುವಂಥ ಕೆಲಸಗಳು ತುಂಬಾ ಕಡಿಮೆ. ಇವಾಗ ಯಾವುದೇ ಒಂದು ಸಿಂಪಲ್ ಆಗಿರುವಂಥ, ಇವಾಗ ನೀವೊಂದು ಲೈಸೆನ್ಸ್ ಕೂಡ ರಿನ್ಯೂವಲ್ ಮಾಡಬೇಕು ಅಂತ ಹೇಳಿದರೆ, ನೀವೊಂದು ಮೆಷಿನ್ಗೆ ಹೋಗ್ಬಿಟ್ಟು ಅದನ್ನು ಅಲ್ಲೇ ಆನ್ಲೈನ್ ಮುಖಾಂತರ ಮಾಡ್ಬೋದು. ಇವಾಗ ಯಾವುದೇ ಗೌರ್ಮೆಂಟ್ ವಿಷಯದಾಗಿರಲಿ, ಪೇಪರ್ ಆಗಿರಲಿ, ಯಾವುದೇ ರೀತಿಯಾದಂಥ ಪೇಪರ್ ವರ್ಕ್ ಆಗಿರಲಿ, ಎಲ್ಲನೂ ಡಿಜಿಟಲ್ ಆಗಿ ಅವರು ಕನ್ವರ್ಟ್ ಮಾಡಿರುವಂಥದ್ದು. ಅದರಲ್ಲಿ ಏನಾಗುತ್ತೆ ಅಂತ ಹೇಳಿದರೆ, ಅಲ್ಲಿ ಹ್ಯೂಮನ್ ಇಂಟರ್ಫಿಯರೆನ್ಸ್ ಅನ್ನುವಂಥದ್ದು ತುಂಬಾ ಕಡಿಮೆ ಇರುತ್ತೆ. ಈ ಹ್ಯೂಮನ್ ಇಂಟರ್ಫಿಯರೆನ್ಸ್ ಇಲ್ಲದೆ ಇರುವಾಗ ನಮಗೆ ಕರಪ್ಷನ್ ಅನ್ನುವಂಥದ್ದು ತುಂಬಾ ಕಡಿಮೆ ಆಗುತ್ತೆ. ಸೊ ಬೇರೆ ಕಂಟ್ರೀಸಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಈ ಒಂದು ಇವಾಗ ಒಂದು ಚಿಕ್ಕದಾಗಿರುವಂಥ ನಾವೇನಾದರೂ ಒಂದು ಗೌರ್ಮೆಂಟ್ ಡಾಕ್ಯುಮೆಂಟ್ ತೊಗೋಬೇಕು ಅಂತ ಹೇಳಿದ್ರೂ ಕೂಡ ನಾವು ಅವರಿಗೆ ಕೈ ಬಿಸಿ ಮಾಡಬೇಕಾಗತ್ತೆ. ಈ ಥರ ತುಂಬ ರೀಸನ್ಸ್ಗಳಿರುತ್ತೆ. ಇನ್ನೊಂದು ಪಾಯಿಂಟ್ ಏನು ಅಂತ ಹೇಳಿದರೆ, ಇಲ್ಲಿಯ ಸೇಫ್ಟಿ ಮತ್ತು ಇನ್ಫ್ರಾಸ್ಟ್ರಕ್ಚರ್ ಯಾವ ರೀತಿ ಅಂತ ಹೇಳಿದರೆ, ಇಲ್ಲಿ ಸೇಫ್ಟಿ ಬಗ್ಗೆ ಮಾತಾಡೋಂಗಿಲ್ಲ. ನೀವು ಇವಾಗ ಇಲ್ಲಿದ್ದವ್ರಿಗೆ ಅದು ಎಕ್ಸ್ಪೀರಿಯನ್ಸ್ ಆಗಿದೆ. ಏನಕ್ಕೆ ಅಂತ ಹೇಳಿದ್ರೆ, ನೀವು ಇವಾಗ ಈ ಫೋನ್ನ ಇವಾಗ ಇಲ್ಲಿ ಇಟ್ಬಿಟ್ಟು ನೀವು ಹೋಗ್ಬಿಟ್ಟು ನಾಳೆ 2 ದಿನ ಬಿಟ್ಕೊಂಡು ಬಂದ್ರೂ ಕೂಡ ಈ ಫೋನ್ ಅಲ್ಲೇ ಇರುತ್ತೆ. ಇಲ್ಲ ಅಂತ ಹೇಳಿದ್ರೆ ಅದು ಸೇಫಾಗಿ ಪೊಲೀಸ್ ಸ್ಟೇಷನಲ್ಲಿ, ಇಲ್ಲ ಅಂತ ಹೇಳಿದರೆ ರಿಕವರಿ ಸ್ಟೇಷನಲ್ಲಿ ನಿಮಗೆ ಈಸಿಯಾಗಿ ಅದನ್ನು ಹೋಗ್ಬಿಟ್ಟು ತೊಗೋಬೋದು. ಈವನ್ ನೀವು ಕ್ಯಾಬಲ್ಲಿ ಬಿಟ್ಟರು ಕೂಡ ಅದು ವಿದಿನ್ ಅನ್ ಹಾಫ್ ಆನ್ ಅವರ್ಲಿ ನೀವು ಕಲೆಕ್ಟ್ ಮಾಡ್ಕೋಬೋದು. ಇಲ್ಲಾಂದರೆ ಮೆಟ್ರೋ ಸ್ಟೇಷನಲ್ಲಾಗಲಿ ಎಲ್ಲೂ ಹೋದ್ರೂ ಕೂಡ ಎಲ್ಲಾದರೂ ಮಿಸ್ ಆದರೆ ನಿಮ್ಗೆ ಅದು ರಿಟರ್ನ್ ಸಿಗುವ ಚಾನ್ಸಸ್ 99.9% ಚಾನ್ಸಸ್ ಇರುತ್ತೆ. ಇನ್ನು ಇನ್ಫ್ರಾಸ್ಟ್ರಕ್ಚರ್ ಬಗ್ಗೆ ಮಾತಾಡಬೇಕು ಅಂತ ಹೇಳಿದ್ರೆ, ನೀವು ಎಲ್ಲ ಮೋಡ್ ಆಫ್ ಟ್ರಾನ್ಸ್ಪೋರ್ಟ್ನ ನೀವು ತೊಗೊಂಡಿರ್ತೀರ. ಅಲ್ಲಿ ನೀವು ನೋಡಿರ್ಬೋದು, ಈವನ್ ರೋಡ್ಸ್ ಆಗಲಿ, ರಾತ್ರಿ 12 ಗಂಟೆ ನಂತರ ಈವನ್ ರೋಡ್ ಕ್ಲೀನ್ ಮಾಡ್ತಾರೆ, ಧೂಳನ್ನ ತೆಗಿತಾರೆ, ಗೋಡೆ ಮೇಲಿರುವಂಥ ಗಲೀಜನ್ನ ತೆಗಿತಾರೆ. ಇಲ್ಲ ಅಂತ ಹೇಳಿದ್ರೆ ಅದನ್ನು ಕ್ಲೀನ್ ಮಾಡ್ತಾರೆ, ಪ್ರತಿದಿನ ಕ್ಲೀನ್ ಮಾಡ್ತಾರೆ. ಮತ್ತು ರೋಡ್ ಅನ್ನುವಂಥದ್ದು, ನಾನು ಇದುವರೆಗೂ ನನ್ನ 6 ವರ್ಷದ ಎಕ್ಸ್ಪೀರಿಯನ್ಸಲ್ಲಿ ಇದುವರೆಗೂ ಒಂದು ಹೊಂಡ ಗುಂಡಿ ಯಾವುದು ನೋಡಿಲ್ಲ. ಇವಾಗ ಕರಪ್ಷನ್ ಜಾಸ್ತಿ ಆದಾಗ ಏನಾಗುತ್ತೆ, ಬರೀ ಹೊಂಡ ಗುಂಡಿಗಳು ಮಾತ್ರ ಇರುತ್ತೆ ರೋಡಲ್ಲಿ, ರೋಡೇ ಇರಲ್ಲ. ಸೊ ಈ ರೀತಿಯಾದಂಥ ತುಂಬಾನೇ ಬೆನಿಫಿಟ್ಸ್ಗಳಿದೆ, ತುಂಬಾನೇ ಅಟ್ರಾಕ್ಷನ್ಸ್ ಥಿಂಗ್ ಇದೆ. ದುಬೈಗೆ ಏನಕ್ಕೆ ಇಷ್ಟೊಂದು ಮಿಲಿಯನರ್ಸ್ ಮೂವ್ ಆಗ್ತಿದ್ದಾರೆ ಅಂತ ಕೇಳೋದಕ್ಕೆ ಶಾರ್ಟ್ ಆಗಿ ಹೇಳ್ಬೇಕಂತ ಹೇಳಿದ್ರೆ, ದುಬೈ ಇಸ್ ದ ಲ್ಯಾಂಡ್ ಆಫ್ ಆಪರ್ಚುನಿಟಿ, ಲ್ಯಾಂಡ್ ಆಫ್ ಸೇಫ್ಟಿ, ಲ್ಯಾಂಡ್ ಆಫ್ ಫ್ಯೂಚರ್ ಅಂತ ಹೇಳ್ತೀನಿ.